ಸಿದ್ದರಾಮಯ್ಯನವರ ಹಾಗೆ ತಾಕತ್ತು ಧೈರ್ಯವನ್ನು ಹೊಂದಿರುವಂತಹ ಮುಖ್ಯಮಂತ್ರಿಗಳನ್ನು ನಾನು ನಮ್ಮ ಕರ್ನಾಟಕ BJPಯಲ್ಲಿ ಕಾಣಲೇ ಇಲ್ಲ. ಸಿದ್ದರಾಮಯ್ಯನವರು ತುಂಬ ನಿಯತ್ತಿನಿಂದ ಕೂಡಿರುವಂತಹ ಮುಖ್ಯಮಂತ್ರಿಗಳು. ಮತದಾರರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಯಾರೆಲ್ಲ ಮತದಾನವನ್ನು ಮಾಡಿದರು ನೋಡಿ, ಅಂಥವರಿಗೆ ಹಣದ ಬೆಂಬಲವಾಗಿರ್ಬೋದು, ರಾಜಕೀಯ ಬೆಂಬಲವಾಗಿರ್ಬೋದು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಎಲ್ಲ ಕಡೆಗಳಿಂದಲೂ ಬೇಕಾದಂತಹ ಎಲ್ಲ ರೀತಿಯಾದಂತಹ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ತುಂಬ ಚೆನ್ನಾಗಿ ಗೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮತದಾನವನ್ನು ಮಾಡ್ತಾರೆ, ಹಾಗೆ ಯಾರು ಮತದಾನವನ್ನು ಮಾಡೋದಿಲ್ಲ ಅಂತ. ಹಾಗೆ ಸಿದ್ದರಾಮಯ್ಯನವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ತಮ್ಮ ವಿರೋಧಿಗಳನ್ನು ಯಾವ ರೀತಿಯಾಗಿ ಮಟ್ಟ ಹಾಕೋದು ಅಂತ. ಹಾಗಾಗಿಯೇ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಪಕ್ಷದಲ್ಲಿರುವಂತಹ ವಿರೋಧಿಗಳನ್ನು ಬಿಡ್ತಾ ಇಲ್ಲ, ಹಾಗೆ ವಿರೋಧ ಪಕ್ಷದಲ್ಲಿರುವಂತಹ ವಿರೋಧಿಗಳನ್ನು ಸಹ ಬಿಡ್ತಾ ಇಲ್ಲ. ಹೈಕಮಾಂಡ್ ಮಾತಿಗೂ ತಲೆನೇ ಕೆಡಿಸ್ಕೊಳ್ದಲೇ ತಮಗೆ ತೋಚಿದ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಂಡು ತಮಗನಿಸಿದ ಹಾಗೆ ತೋಚಿದ ಹಾಗೆ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹದ್ದು. ನಮ್ಮ ಕರ್ನಾಟಕ BJPಯವರು ಆಡಳಿತ ಕೈಗೆ ಬಂದಾಗ ನೀವೇನು ಮಾಡಿದ್ರಿ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. BJP ಪಕ್ಷಕ್ಕೆ ಮತದಾನವನ್ನು ಮಾಡಿದಂಥವ್ರ ಪರವಾಗಿ ನೀವು ನಿಂತ್ಕೊಂಡ್ರ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ BJPಯಲ್ಲಿರುವಂತಹ ನಾಯಕರುಗಳಿಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಚೆನ್ನಾಗಿ ಯಾವುದು ಗೊತ್ತು ಅಂದರೆ BJP ಪಕ್ಷಕ್ಕೆ ಒಂದೇ ಒಂದು ಮತವನ್ನು ಯಾರು ಹಾಕೋದಿಲ್ಲ ಅಂತಲೂ ಸಹ ಗೊತ್ತು. BJP ಪಕ್ಷಕ್ಕೆ ಒಂದೇ ಒಂದು ಮತವನ್ನು ಹಾಕಲ್ಲ ಅಂತ ಅಂದ್ಬಿಟ್ಟು ಗೊತ್ತಿದ್ರೂ ಸಹ ನೀವುಗಳು BJP ಪಕ್ಷಕ್ಕೆ ಯಾರು ಮತದಾನವನ್ನು ಮಾಡ್ತಾರೆ ಅಂಥವ್ರನ್ನ ಬಿಟ್ಬಿಟ್ಟು BJP ಪಕ್ಷಕ್ಕೆ ಯಾರು ಮತದಾನವನ್ನು ಮಾಡೋದಿಲ್ಲ ಅಂಥವರ ಮನೆಯ ಬಾಗಿಲನ್ನು ಕಾಯೋದಕ್ಕೆ ಹೋದ್ರಿ. ಕೊನೆಗೆ ಕೆಟ್ಟು ಮುಖ ಹಾಕ್ಕೊಂಡು ಹೊರಗಡೆ ಬಂದ್ರಿ. ಇನ್ನು ಕರ್ನಾಟಕ BJPಯಲ್ಲಿರುವಂಥವ್ರು ಗೆದ್ದಿರೋಂಥವ್ರು ಕೇವಲ 2-3 ಜನ MP ಗಳು ಮಾತ್ರನ, ಹಾಗೆ ಒಂದು 5-6 ಜನ MLAಗಳು ಮಾತ್ರನ. ಮಿಕ್ಕಿದಂಥವ್ರು ಎಲ್ಲೋದ್ರು? ಏನು ಮಾಡ್ತಾ ಇದ್ದೀರಾ ನೀವುಗಳು? ಎಲ್ಲಿದ್ದೀರಾ? ಕೇಂದ್ರದಿಂದ ಬರುವಂಥ ಅನುದಾನಗಳಾಗಿರ್ಬೋದು, ಕೇಂದ್ರದ ವಿಚಾರಗಳಾಗಿರ್ಬೋದು, BJP ವಿಚಾರಗಳಾಗಿರ್ಬೋದು, ಏನಾದರೂ ಮಾತನಾಡ್ತಿದ್ದೀರಾ? ಒಮ್ಮೆ ಹೋಗ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀರಾ, ಏನು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ. ಅಟ್ಲೀಸ್ಟು ನಿಮ್ಮ ಕ್ಷೇತ್ರಗಳಲ್ಲಾದರೂ ನೀವು ಓಡಾಡ್ತಾ ಇದ್ದೀರಾ? ಓಡಾಡಿ ನಿಮ್ಮ ಕ್ಷೇತ್ರದಲ್ಲಾದ್ರೂ ಮತದಾನವನ್ನು ಮಾಡಿದರೆ ನಿಮ್ಮ ಕ್ಷೇತ್ರದಲ್ಲಿರುವಂಥ ಜನರು ಮುಂದೆ ನರೇಂದ್ರ ಮೋದಿಯವರು ಇರೋದಿಲ್ಲ. ಅವರ ಹೆಸರನ್ನು ಹೇಳ್ಕೊಂಡು ಓಟನ್ನು ಕೇಳೋದಕ್ಕೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ನ್ಯೂಸ್ ಚಾನಲ್ಗಳಲ್ಲಿ ಒಂದಾದ್ಮೇಲೆ ಒಂದೊಂದು ಹಗರಣವನ್ನು ತೋರಿಸ್ತಾನೇ ಇದ್ದಾರೆ. ಇಷ್ಟೆಲ್ಲ ಹಗರಣವನ್ನು ತೋರಿಸ್ತಾ ಇದ್ರೂ ಸಹ ವಿರೋಧ ಪಕ್ಷದವರು ಆ ಗಾಂಧಿ ಪ್ರತಿಮೆ ಮುಂದೆ ಹೋಗಿ ಕೂತ್ಕೊಂಡು ಒಂದೆರಡು ಪೋಸ್ಟರ್ಗಳನ್ನು ಇಟ್ಕೊಂಡು ಒಂದೆರಡು ಮಾತುಗಳನ್ನು ಆಡ್ತಾರೆ. ಅದನ್ನು ಬಿಟ್ಟರೆ ಮೀಡಿಯಾಗಳ ಮುಂದೆ ಬಂದು ಒಂದೆರಡು ಕಲರ್ ಡೈಲಾಗ್ಗಳನ್ನು ಹೊಡೆದು ನಾವು ವಿರೋಧ ಪಕ್ಷದವ್ರು ಇದ್ದೀವಿ ಅಂತಂದ್ಬಿಟ್ಟು ತೋರಿಸಿಕೊಳ್ತಾರೆ ಅಷ್ಟೇ. ಇದೊಂದು ರೀತಿಯಾಗಿ ಯಾವ ರೀತಿಯಾಗಿ ಅಂತಂದರೆ, ನೀನು ಸತ್ತಂಗೆ ನಟಿಸು, ನಾನು ಹತ್ತಂಗೆ ಮಾಡ್ತೀನಿ ಅಂತ. ಅಂದರೆ ಯಾವ ರೀತಿಯಾಗಿ ಅಂದರೆ, ಪ್ರತಿದಿನ ಬೆಳಗ್ಗೆ ನೀನು ನನಗೆ ಬೈತಾ ಇರು, ನಾನು ನಿನಗೆ ಬೈತಾ ಇರ್ತೀನಿ. ಒಟ್ಟಿನಲ್ಲಿ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಲೂಟಿಯನ್ನು ಮಾಡೋಣ ಅಂತ. ಬೇರೆಯವ್ರಿಗಾದ್ರೂ ಹೇಳ್ಕೊಳ್ಳೋದಕ್ಕೆ ಒಂದು ರಾಜಕೀಯ ಪಕ್ಷ ಇದೆ, ನಮ್ಮ ಬೆಂಬಲಕ್ಕೆ ಬರ್ತಾರಪ್ಪ, ನಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಅಂತ. ಕರ್ನಾಟಕದಲ್ಲಿರುವಂತಹ ಹಿಂದೂಗಳು ಅದೇನು ಪಾಪ ಮಾಡಿದರು, ಕಾರ್ಯಕರ್ತರುಗಳು ಅದೇನು ಪಾಪವನ್ನು ಮಾಡಿದರು. ಒಟ್ಟಿನಲ್ಲಿ ಕರ್ನಾಟಕದಲ್ಲಿರುವಂತಹ BJP ನಾಯಕರುಗಳು ನಿಮ್ಮ ಜುಟ್ಟನ್ನು ಸಿದ್ದರಾಮಯ್ಯನವ್ರ ಕೈಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನೇನು ಮಾತನಾಡ್ತೀರಾ? ಏನು ಸಹ ಮಾತನಾಡೋದಕ್ಕಾಗೋದಿಲ್ಲ. ಇನ್ನು ಕರ್ನಾಟಕದಲ್ಲಿರುವಂಥ IT ಸೆಲ್ ಅದ್ರ ಮುಖ್ಯಸ್ಥರಿಗೆ ಒಂದು ಸ್ವಲ್ಪ ಹೇಳಿ, ತಿಂದಿದ್ದು ಉಂಡಿದ್ದು ಮಲಗಿದ್ದು ಪೋಸ್ಟ್ಗಳೆಲ್ಲ ಹಾಕುವಂತಹದ್ದು, ಕೇಂದ್ರದಿಂದ ಏನು ಬರುತ್ತೆ, ಏನು ಮಾಡಬೇಕು, ಮುಂದೆ ಏನು ಕಾರ್ಯಕರ್ತರನ್ನು ಯಾವ ರೀತಿಯಾಗಿ ಒಗ್ಗಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಅದಿಲ್ಲ. ಅಯ್ಯೋ, ನಿಮ್ಮನ್ನು ನಂಬಿಕೊಂಡಿರುವಂಥ ಕಾರ್ಯಕರ್ತರು ಏನು ಮಾಡಬೇಕೋ ಏನು ಬಿಡಬೇಕು ಒಂದು ಸಹ ಅರ್ಥ ಅನ್ನೋದು ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಕೃಷ್ಣ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.